ಹಲೋ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ಎಲ್ಲಿದ್ದೀನಿ ಗೊತ್ತಾ? ನಮ್ಮ ದೊಡ್ಡಮ್ಮನ ಮನೇಲಿದ್ದೀನಿ. ಯಾಕೆಂದರೆ ನೈಟೇ ನಾನು ಕೆಲಸ ಮುಗಿಸ್ಕೊಂಡು ದೊಡ್ಡಮ್ಮನ ಮನೆಗೆ ಬಂದಿದ್ದೆ. ಯಾಕೆಂದರೆ ಇವತ್ತು ಅಕ್ಕನ ಮಕ್ಳದ್ದು ಇಬ್ಬರದು ಫ್ಯಾನ್ಸಿ ಡ್ರೆಸ್ ಇತ್ತು. ಹಾಗೆ ಸ್ವಲ್ಪ ರೆಡಿ ಮಾಡ್ಕೊಡೋಕ್ಕೆ ಅಕ್ಕ ಫೋನ್ ಮಾಡಿ ಕರೆದಿದ್ರು. ಹಾಗೆ ಅಲ್ಲಿಗೆ ಬಂದಿದೆ. ಹೋಗಿ ಕಾಫಿ ಕುಡ್ಕೊಂಡು ಅಲ್ಲಿಂದ ಇಬ್ರಿಗೂ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಅಳ್ತಾ ಹಾಕೋಣಂತ ಇಬ್ರಿಗೂ ಅಳ್ತಾ ಹಾಕ್ತಿದ್ವಿ. ಇವನು ಹಾಕಿಸ್ಕೊತ ಇದ್ದ. ಇವನು ಏನಕ್ಕೆ ಹಾಕಿಸ್ಕೊತವನೆ ಅಂತಂದರೆ ಶಿವ ಕಾಸ್ಟ್ಯೂಮ್ಸ್ ಇವನು ಹಾಕ್ಕೊತಿದ್ದಾನೆ. ಫೈನಲ್ ಇವ್ನಿಗೆ ಡ್ರೆಸ್ ಎಲ್ಲ ಹಾಕಿ ಸ್ವಲ್ಪ ಮೇಕಪ್ ಮಾಡಬೇಕಿತ್ತು. ಹಾಗೆ ಇವನ್ನೆಲ್ಲ ಸ್ವಲ್ಪ ರೆಡಿ ಎಲ್ಲ ಮಾಡಿ ಫೋಟೋಸ್ ಹಾಕ್ತೀನಿ ನೋಡಿ. ಇಬ್ರಿಗೂ ರೆಡಿ ಎಲ್ಲ ಆಗಿ ನಾವು ತಿಂಡಿ ತಿಂದ್ಕೊಂಡು ಅವ್ರಿಗೆ ಕರ್ಕೊಂಡೋಗಿ ಸ್ಕೂಲಿಗೆ ಬಿಡಬೇಕಿತ್ತು. ಹಾಗೆ ನಾನು ಮತ್ತು ನಮ್ಮ ಅಕ್ಕ ಇಬ್ಬರೂ ಆಟೋ ಮಾಡಿಕೊಂಡು ಇಬ್ಬರೂ ಕರ್ಕೊಂಡೋಗ್ಬಿಟ್ಟೆ. ಒಬ್ಬ ಶಿವ ಕ್ಯಾರೆಕ್ಟ್ರು ಆಗಿದ್ದ, ಇನ್ನೊಬ್ಳು ಶಕುಂತಲೆ ಕ್ಯಾರೆಕ್ಟ್ರು ಮಾಡಿದ್ದು ನನ್ನ ತಮ್ಮ ಮತ್ತು ತಂಗಿ. ಬನ್ನಿ ಅವರಿಬ್ಬರನ್ನೇ ಕೇಳೋಣ ಏನಿರ್ತಾರೆ. ಜಾಗು ನಿಂದು ಶಕುಂತಲೆ. ನೀನು ಹೇಳು ನಿನ್ನ ಡೈಲಾಗ್ ನೋಡೋಣ. ಶಿವ ಅಲ್ಲ, ನಿನ್ನ ಡೈಲಾಗ್ ಮಮ್ಮಿ ಹೇಳ್ಕೊಟ್ಟಿತ್ತದ. ನಿಂದು ಫೈನಲಿ ಕೇಳಿಸ್ಕೊಂಡ್ರಲ್ವಾ ಅವರು ಏನೇನು ಕಾಸ್ಟ್ಯೂಮ್ಸ್ ಹಾಕಿದ್ದಾರೆ ಅಂತ. ಹಾಗೆ ಅವ್ರಿಗೆ ಸ್ವಲ್ಪ ಹೊತ್ತು ಕ್ಯೂಟಾಗಿ ಮಾತಾಡಿಕೊಂಡು ಅಲ್ಲಿಂದ ಅವರಿಬ್ಬರನ್ನ ಸ್ಕೂಲಿಗೆ ಬಿಡೋಕ್ಕೆ ನಾವು ಹೋದ್ವಿ. ಯಾಕಂದರೆ ಕಾಸ್ಟ್ಯೂಮ್ಸ್ ಎಲ್ಲ ಇತ್ತಲ್ಲ, ಗಾಡೀಲಿ ಕಳ್ಸೋದವ್ರಿಗೆ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂತ ನಾವೇ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದ್ವಿ. ಇದೇ ನೋಡಿ ಅವ್ರ ಸ್ಕೂಲು ಹೇಗಿದೆ. ಮಾತ್ರ ಎಲ್ಲ ಮಕ್ಕಳು ಚೆನ್ನಾಗಿ ಬಂದಿದ್ರು, ಕ್ಯೂಟಾಗಿ ಕಾಣಿಸ್ತಾ ಇದ್ರು. ಹಾಗೆ ಎಲ್ಲರೂ ಚೆನ್ನಾಗಿತ್ತು. ಎಲ್ಲ ಮಕ್ಕಳು ಒಂದೊಂದು ಕಾಸ್ಟ್ಯೂಮ್ ಥರ ಹಾಕೊಂಬಂದಿದ್ರು. ಚೆನ್ನಾಗಿ ಕಾಣಿಸ್ತಿತ್ತು ಎಲ್ಲರಿಗೂ. ಹೇರ್ ಏನು ಫಿಕ್ಸ್ ಮಾಡಿರಲಿಲ್ಲ, ಮನೆಯಿಂದ ಬರಬೇಕಾದ್ರೆ ಅಲ್ಲೇ ಫಿಕ್ಸ್ ಮಾಡ್ಕೊಳ್ಳೋಣ ಅಂತ. ಹಾಗೆ ಅವನಿಗೂ ಸ್ವಲ್ಪ ಹೇರೆಲ್ಲ ಫಿಕ್ಸ್ ಮಾಡಿಬಿಟ್ಟು ಎಲ್ಲ ಮಕ್ಕಳು ರೆಡಿಯಾಗಿ ಬಂದಿದ್ವಿ. ಸ್ವಲ್ಪ ರೆಡಿ ಮಾಡೋದಿತ್ತು. ಹಾಗೆ ಅವನಿಗೆ ನಾವು ರೆಡಿ ಮಾಡಿಬಿಟ್ಟು ಹಾಂ ವೇದಿದ್ ಹಿಂಗೆ ಇಟ್ಕೋಬೇಕು, ಮುಗ್ದ ಮೇಲೆ ಬಿಡಿಸ್ಬೇಕು. ಅಲ್ಲಿ ಅವನಿಗೂ ರೆಡಿ ಮಾಡಿದ್ವಿ. ರೆಡಿ ಎಲ್ಲ ಮಾಡಿಬಿಟ್ಟು ಅದು ಹೇರ್ ಫಿಕ್ಸ್ ಮಾಡೋದಿತ್ತು, ಫಿಕ್ಸ್ ಮಾಡಿಕೊಟ್ವಿ. ಹಾಗೆ ಬಾಯ್ ಹೇಳ್ಬಿಟ್ಟು ನಾನು ನಮ್ಮ ಅಕ್ಕ ಅಲ್ಲಿಂದ ಮನೆಗೆ ಬಂದ್ವಿ. ಫೈನಲಿ ಬಾಯ್ ಹೇಳ್ಬಿಟ್ಟು ನಾವು ಹೊರಟ್ವಿ ಮನೆಗೆ. ಯಾಕಂದರೆ 9:15 ಆಗಿತ್ತು, ಇನ್ನೊಂದು 10 ಮಿನಿಟ್ಸ್ ಏನೋ ಆಯಿತು. 9:30ಗೆ ನಾನು ಕೆಲ್ಸಕ್ಕೆ ಹೋಗಬೇಕಿತ್ತು. ನನ್ನ ಶಾಪಲ್ಲಿ ಯಾರೂ ಇಲ್ಲದೇ ಇರೋ ಕಾರಣ ನಾನೇ ಶಾಪ್ ಓಪನ್ ಮಾಡಬೇಕಿತ್ತು. ಯಾಕೆಂದರೆ ಅಣ್ಣ ಕೆಲಸ ಬಿಟ್ಟಿದ್ದಾರೆ, ಬರ್ತಾ ಇಲ್ಲ. ಹಾಗೆ ನಾನು ಒಬ್ಬಳೇ ಇರೋದ್ರಿಂದ ಕೆಲ್ಸಕ್ಕೆ ಹೋಗಬೇಕಿತ್ತು. ನಾನು ಮನೆಗೆ ಹೋಗಿ ರೆಡಿಯಾಗಿ ಕೆಲಸ ಕೊಟ್ಟೆ. ಬನ್ನಿ ಗೈಸ್, ಮಧ್ಯಾಹ್ನ ಆಯಿತು, ಊಟ ತೊಗೊಬರೋಣ ಅಂತ ಹೋಟೆಲ್ಗೆ ಹೋಗ್ತಾಯಿದ್ದೀನಿ. ಬನ್ನಿ, ನಾನ್ ವೆಜ್ ತಿಂದು ಬೋರ್ ಆಗಿದೆ, ವೆಜ್ ಊಟ ತಿನ್ನೋಣ. ಟೀನಲ್ಲಿ ಊಟ ತೊಗೊಂಡು ನಾನು ಶಾಪಿಗೆ ಹೋಗಿ ಊಟ ಮಾಡಿಕೊಂಡೆ. ಸಂಜೆ ಆಯ್ತಿದ್ದಂಗೆ ತುಂಬಾ ತಲೆನೋಯ್ತಿತ್ತು. ಇಲ್ಲೊಂದು ಕ್ಯಾಂಟೀನ್ ಇದೆ ಚಿಕ್ಕದಲ್ಲಿ, ಟೀ ಕುಡಿಯೋಣ ಅಂತ ಹೋಗಿ ಟೀ ಕುಡ್ಕೊಂಡು ಸಂಜೆ ಆಯ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಯಿತು. ಮಳೆ ಸ್ಟಾರ್ಟ್ ಆಗಿಂದ ಕರೆಂಟು ಎಲ್ಲ ಹೋಯ್ತು. ನಮ್ಮ ಶಾಪಲ್ಲಂತೂ ಫುಲ್ ಕರೆಂಟ್ ಪ್ರಾಬ್ಲಮಿಂದಾಗಿ ಕರೆಂಟ್ ಹೋಯ್ತು, ಕತ್ಲೆ ಆಗಿತ್ತು. ಮತ್ತೇನೂ ಮಾಡೋಕ್ಕಾಗಲ್ಲ ಅಂತ ಶಾಪ್ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗಬೇಕಿತ್ತು. ಮಳೆ ಬೇರೆ ಬರ್ತಿತ್ತು. ಮನೆಗೆ ಹೆಂಗೆ ಹೋಗಿ ಅಂತ ಗೊತ್ತಿಲ್ಲ. ಫೈನಲಿ ನೆನ್ಕೊಂಡೇ ಹೋಗೋದು ಅಂತ ನೆನ್ಕೊಂಡೆ ಮನೆಗೆ ಹೋದೆ. ಯಾಕಂದರೆ ನಂಗೆ ನಾಳೆ ಬೆಳಗ್ಗೆ ಒಂದು ಪಾರ್ಸಲ್ ಹಾಕ್ಲಿಕ್ಕಿತ್ತ. ಆ ಪಾರ್ಸಲ್ ಎಲ್ಲಿ ಚಂಡಿ ಆಗುತ್ತೆ ಅಂತ ಭಯ ಆಗಿತ್ತು. ಫೈನಲಿ ಚಂಡಿ ಏನೂ ಆಗಿಲ್ಲ. ಮನೆಗೆ ಕತ್ತತ್ರ ಬಂದಂಗೆ ಗ್ಯಾಪ್ನ ಬಂತು. ನಾನು ವಾಟ್ರ್ ಬಾಟ್ಲು ಮರ್ತ್ಬಿಟ್ಟು ಬಂದಿದ್ದೀನಿ ಶಾಪಲ್ಲಿ ಲಾಕ್ ಮಾಡಬೇಕಾದ್ರೆ, ಅಲ್ಲೇನೆ ಅಂತ ಜ್ಞಾನ ಬಂತು. ಮತ್ತು ವಾಪಸ್ ಮಳೇಲಿ ನೆನ್ಕೊಂಡು ಹೋದೆ ವಾಟ್ರ್ ಬಾಟ್ಲು ತರೋಣ ಅಂತ. ಅಲ್ಲಿಂದ ವಾಟ್ರ್ ಬಾಟ್ಲು ತೊಗೊಂಡು ಮನೆಗೆ ಹೋದೆ. ಮನೆಗೆ ಹೋಗಿ ಕೈಕಾಲು ಮುಖ ಎಲ್ಲ ತೊಳೆಯೋಷ್ಟೊತ್ತಿಗೆ ನಮ್ಮಮ್ಮ ಬಿಸಿಯಾಗಿ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿದರು. ಮುದ್ದೆ ಊಟ ಮಾಡಿಕೊಂಡು ಸ್ವಲ್ಪ ರೈಸ್ ತಿಂದ್ಕೊಂಡು ಹಾಗೆ ಫಿಶ್ ತಿಂದಿದ್ದೆ. ಎಲೆಡ್ಕೆ ತಿನ್ನಬೇಕಲ್ಲ ಅಂತ ಅನ್ನಿಸ್ತು. ಹಾಗೆ ಎಲೆಡ್ಕೆ ತಿಂದು ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.